ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಡಾಕ್ಟರ್ ಕೆ ಸುಧಾಕರ್ 25,000 ಮತಗಳ ಮುನ್ನಡೆಯಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಒಂದೇ ಒಂದು ಒಟ್ಟಿನಿಂದ ಡಾಕ್ಟರ್ ಕೆ ಸುಧಾಕರ್ ಗೆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕಾಂಗ್ರೆಸ್ಸಿನ ಶಾಸಕರೊಬ್ಬರು ವಾಗ್ದಾನವನ್ನ ಮಾಡಿದ್ರು. ನಗಲಾರದೆ ಅಳಲಾರದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ನನ್ನ ಸಮಯ ಬಂದಾಯ್ತು, ನಾನು ಹೊರಟು ಬರ್ತೀನಿ. ಬಿ ಕೇರ್ಫುಲ್. ನಾನು ಹೇಳ್ದಾಗೆ ಮಾಡಬೇಕು. ಓಕೆ, ಬಿ ಸ್ಟ್ರಾಂಗ್. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು. ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡ್ ಬರ್ತೀನಿ. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗುತ್ತೋ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ 100% ವಿನ್. ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ. ಆ ಚಾಲೆಂಜ್ ಬರೋದು ಹೇಳ್ತೀನಿ. ಈ ಜನರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತಲ್ಲ, ನಾವು ಗೆಲ್ತೀವಿ ಅಂತ ಹೇಳಿದ್ವಿ, ಗೆಲ್ತೀವಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನಾನು ಒಂದು ನಿಮಿಷ, ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಹೇಳ್ರಪ್ಪ, ಹೇಳ್ರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಯಾವ ಬೇಕು ನನ್ನ ಮಗನು ಇಲ್ಲ ಅಂದಿದ್ದು. ಇರ್ಲಿ ಬಿಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಆಗಿದೆ, ಗೆಲ್ತೀವಿ. 3 ಲಕ್ಷ ಲೀಡಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ. ಆವತ್ತು ನನ್ನ ಎಲೆಕ್ಷನಲ್ಲಿ ಅದೇ ಹೇಳಿದ್ದೆ. ಬೇರೆಯವರು ಹೇಳ್ದೆ ಕೆಲಸ ಮಾಡ್ತಾರಣ್ಣ. ನಮ್ಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಕೆಪಾಸಿಟಿ. ಹಗಲು ರಾತ್ರಿ ಎಣ್ಣೆ ಹಾಕೊಂಡು ಕೆಲಸ ಮಾಡಿದಮ್ಮ ಕಣ್ಣಿಗೆ ವಿಜಂಬನೆ ಹೇಳ್ಬಿಡಿದ್ರೆ ಅಷ್ಟೇ. ಗೆದ್ದಿದ್ದ ದಿನ ಕೌಂಟಿಂಗ್ ಸೆಂಟರ್ ಆಚೆ ಇದೇ ಮೈಕ್ ಮುಂದೆ ಮಾತಾಡ್ತೀನಿ ನಮ್ಮ ಲೀಡ್ ಏನು ಅಂತ. ಸರ್ ಪರ್ಟಿಕ್ಯುಲರ್ ರೀಸನ್? ಕಿವಿ ಮಂದ 3 ಲಕ್ಷ ಆಗ್ಲಿಕ್ಕೆ ರೀಸನ್ ಏನು? ಇದು ಕಾಂಗ್ರೆಸ್ ಭದ್ರಕೋಟೆ ಸರ್, ಸಿನ್ಸ್ ಇಂಡಿಪೆಂಡೆನ್ಸ್. ನಾನು ಪರೀಕ್ಷೆ ಪ್ರಿಪೇರ್ ಆಗಿದ್ದೀನಿ. ಹೋಗ ಮುಖ ತಿಕ್ಕ ಮುಚ್ಕೊಂಡು ನಾನು ಹೇಳೋದು, ನಾನು ಪರೀಕ್ಷೆ ಪ್ರಿಪೇರ್ ಆಗಿದ್ದೀನಿ, ಎಕ್ಸಾಮ್ ಒಳಗೆ ಹೋಗ್ತೀನಿ, ರ್ಯಾಂಕ್ ಬರ್ತೀನಿ ಅಂತ ಗ್ಯಾರಂಟಿ ಇದೆ. ರ್ಯಾಂಕೇ ಬರದೇ ಇದ್ರು 98% ಆದ್ರೂ ಬರುತ್ತಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಲ್ಲಪ್ಪ ನೀವು ಹೇಳೋದು ನಂಬಕ್ಕೆ ಆಗ್ತಿಲ್ಲ. ಇಲ್ಲಿ ನಾವು ರ್ಯಾಂಕ್ ಬರ್ತೀವಿ, 3 ಲಕ್ಷ ಮೆಜಾರಿಟಿ ಬಂದೇ ಬರುತ್ತೆ. ನೀವು ಕಾಂಬಿನೇಷನ್ ನೋಡಿ, ಲಾಸ್ಟ್ ಎಲೆಕ್ಷನ್ಸ್ ನೋಡಿ, ಬಿಫೋರ್ ಲಾಸ್ಟ್ ಎಲೆಕ್ಷನ್ಸ್ ನೋಡಿ. ಅಯ್ಯೋ ಸರ್, ನೀವು ಇಷ್ಟ ನಾನು ಅಮಾಯಕ ಇದ್ದಂಗೆ ಸರ್. ನಿಮ್ಮೆಲ್ಲಡೆ ಸರ್, ನನಗೂ ಇದಕ್ಕೇನು ಸಂಬಂಧ ಇಲ್ಲ ಸರ್. ನನಗೇನು ಗೊತ್ತಿಲ್ಲ ಸರ್. ಪರ್ಸೆಂಟೇಜ್ ಆಫ್ ವೋಟಿಂಗ್ ನೋಡಿ, ಅನಾಲಿಸಿಸ್ ನೋಡಿ. ನನ್ನ ಅನಾಲಿಸಿಸ್ 3 ಲಕ್ಷ ವೋಟ್ ಮೆಜಾರಿಟಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷ ಸಿಂಬಲ್ ದೊಡ್ಡದು. ನಿಜವಾಗ್ಲೂ ನಿಮ್ಮ ಮೌನಣಗು ಇವೆಲ್ಲ ಇನ್ನೆಷ್ಟು ಪ್ಲೇಸ್ ಆಗುತ್ತೆ? 3 ಲಕ್ಷ ದಾಟಬಹುದು. ಇನ್ನೂ ದಾಟುತ್ತೆ. ನನಗಿರೋ ನೋಡಿ, ಥಂಡರ್ ಸ್ಟಾಮ್ ಆಗುತ್ತೆ. ನನಗೆ ಗೊತ್ತಿಲ್ಲ ಸರಿನೋ ತಪ್ಪು. 23 ಸೀಟ್ ಲೋಕಸಭೆಯಲ್ಲಿ ಗೆಲ್ಲುತ್ತೆ ಅಂತ ಭರವಸೆ. ಪರವಾಗಿಲ್ಲನಾ, ನಿನಗೂ ಕಿಡ್ನಿ ಆಯ್ತೆ. ಯಾಕೆ ಕಿಡ್ನಿನೇ ಅಲ್ಲ ಅದು, ಮತ್ತಿನ್ನು ಲಿವರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನಸ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.